ಪ್ರತ್ಯಾಹಾರ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ಏನು? ಪ್ರತ್ಯೇಕವಾದ ಆಹಾರವನ್ನು ಸೇವಿಸಲು, ಮನಸ್ಸು ಪರಿಶುದ್ಧವಾಗುವಂತಹ ಆಹಾರವನ್ನು ಸೇವಿಸಲು. ಆಹಾರ ಅಲ್ಲ, ಪ್ರತ್ಯಾಹಾರ. ಪ್ರತ್ಯಾಹಾರ ಅಂತನ್ನೋದು ಪಂಚ ಇಂದ್ರಿಯಗಳ ಹೇಗೆ ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಂತನ್ನೋದು. ಪಂಚ ಇಂದ್ರಿಯಗಳು ಯಾವುದು? ಕಣ್ಣು, ಕಿವಿ, ಮೂಗು, ಬಾಯಿ. ಈ ಪ್ರತ್ಯಾಹಾರ ಪಂಚ ಇಂದ್ರಿಯಗಳನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಯಾಕೆ ಹೇಳ್ತಾರೆ? ಒಂದು ಉನ್ನತವಾದ ಒಂದು ಸ್ಥಿತಿಗೆ ಹೋಗೋದು, ಆಸೆಗಳಿಲ್ಲದ ಸ್ಥಿತಿಗೆ ಹೋಗೋದು. ಆಸೆ ಯಾಕೆ ಹುಟ್ಟತ್ತೆ? ಮನಸ್ಸಿನಲ್ಲಿ ಬಯಕೆ ಜಾಸ್ತಿ ಇರುವಾಗ ಆಸೆ. ನಿಮ್ಮ ಬಯಕೆಯೇ ಬೇರೆ, ನನ್ನ ಬಯಕೆಯೇ ಬೇರೆ. ನಿಮ್ಮ ಪಕ್ಕದಲ್ಲಿರೋರು ಬಯಕೆಯೇ ಬೇರೆ, ನಿಮ್ಮ ರೂಮ್ಮೇಟ್ ಬಯಕೆಯೇ ಬೇರೆ. ಯಾಕಂದ್ರೆ ಬೇರೆ ಬೇರೆ? ಎಲ್ಲರ ಮನಸ್ಸು ಒಂದೇ ರೀತಿ ಇರೋದಿಲ್ಲ. ಎಲ್ಲರ ಮನಸ್ಸು ಒಂದೇ ರೀತಿ ಇರೋದಿಲ್ಲ. ಯಾತಕ್ಕೆ ಎಲ್ಲರ ಮನಸ್ಸು ಒಂದೇ ರೀತಿ ಇರೋದಿಲ್ಲ? ಯೋಚನೆಗಳು ಬೇರೆ. ಯಾತಕ್ಕೆ ಯೋಚನೆಗಳು ಬೇರೆ ಬೇರೆ ಬರುತ್ತೆ? ಅವ್ರು ಮಾಡಿದಂತ ಕರ್ಮಗಳಿಗೆ ಕರೆಕ್ಟಾಗಿ ಹೇಳಿದ್ವಿ. ಫಸ್ಟ್ ಶುರುವಿನಲ್ಲಿ ಹೇಳೋದು ಬಿಟ್ಬಿಟ್ಟು ಸುತ್ತಿ ಬಳಸಿ ಎಲ್ಲೋ ಹೋಗಿ ಕೊನೆಗೆ ಹೇಳ್ತೀರಾ. ನಿಮ್ಮ ಮನಸ್ಸಿನ ಸೃಷ್ಟಿಯೇ ನೀವು ಪೂರ್ವಜನ್ಮದಲ್ಲಿ ಮಾಡಿರುವ ಪಾಪ ಕಾರ್ಯ ಪುಣ್ಯ ಕಾರ್ಯಕ್ಕೆ ತಕ್ಕಂತೆ ಮನಸ್ಸು ಸೃಷ್ಟಿಯಾಗಿದೆ. ಸೊ ಒಬ್ಬರ ಮನಸ್ಸಂತೆ ಇನ್ನೊಬ್ಬರ ಮನಸ್ಸಿಲ್ಲ. ನನ್ನ ಮಗನಿಗೆ 26 ವಯಸ್ಸಲ್ಲಿ ಈ ಸಾಮಾಜಿಕ ಜೀವನ ಸಾಕು, ನಾನು ಸನ್ಯಾಸಿ ಆಗ್ತೇನೆ ಅಂತ ಹೊಟ್ಟದ. 26 ವಯಸ್ಸಲ್ಲಿ ಗಂಡಸರು ಹೆಂಗಸರನ್ನ ಹುಡುಕ್ತಾರೆ, ಹೆಂಗಸರು ಗಂಡಸರನ್ನ ಹುಡುಕ್ತಾರೆ. ನಿಯಮ ತಪ್ಪಿಲ್ಲ. ಸೃಷ್ಟಿಯ ನಿಯಮ ಯಾವ್ಯಾವ ಕಾಲದಲ್ಲಿ ಏನೇನು ಮಾಡಬೇಕು ಅಂತಿದೆ ಅದನ್ನು ಮಾಡುತ್ತೆ. ಅದಕ್ಕೆ ವಿರುದ್ಧವಾಗಿ ಒಬ್ಬ ಕೆಲಸ ಮಾಡ್ತಾನ ಅಂತಂದ್ರೆ ಏನರ್ಥ? ಮನಸ್ಸು ಪಕ್ವವಾದರೆ ಮಾತ್ರ ಸಾಕು ಹಾಗೆ ಅಂತ ಅನ್ನೋದು ಬರುತ್ತೆ. ಏನು ಸಾಕು? ಪಂಚ ಇಂದ್ರಿಯಗಳ ಸುಖ ಸಾಕು. ಪ್ರತ್ಯಾಹಾರ ಅಂತ ಅನ್ನೋದೇ ಪಂಚ ಇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದು. ಪಂಚ ಇಂದ್ರಿಯಗಳನ್ನ ಭಗವಂತ ಏನೇ ಸೃಷ್ಟಿ ಮಾಡಿದ್ದಾನ? ಕಣ್ಣೆ ಆತಕ್ಕೆ, ಮೂಗಿ ಆತಕ್ಕೆ, ಕಿವಿ ಆತಕ್ಕೆ, ಬಾಯಿ ಆತಕ್ಕೆ. ತಲೆಗೆಟ್ಟೋಗಿದೆಯಾ ದೇವರಿಗೆ? ಅವರವರು ಮಾಡಿದ ಪಾಪಕರ್ಮಗಳನ್ನು ಅನುಭವಿಸಿ ಮನಸ್ಸನ್ನು ಪವಿತ್ರತೆ ಪಡ್ಕೊಂಡು ಈ ಭೂಲೋಕದಲ್ಲಿ ಇನ್ನೊಂದು ಜನ್ಮ ತಾಳದೇನೆ ದುಃಖಾಂತನ್ನೋ ನೋವಿಂದ ಪಾರಾಗಿ ಪರಮಾನಂದ ಸಚ್ಚಿದಾನಂದ ಭಗವಂತನ ಜೊತೆಗೆ ಸೇರಿಕೊಂಡು ಐಕ್ಯವಾಗಿ ಹುಟ್ಟಿಲ್ಲ ಸಾವಿಲ್ಲ ಅಂತನ್ನೋ ಸ್ಥಿತಿಯನ್ನು ಪಡೆಯೋದಕ್ಕೆ ಒಬ್ಬೊಬ್ಬ ಮನುಷ್ಯನು ಹುಟ್ಟಿದ್ದಾನ. ಅದನ್ನು ಮನುಷ್ಯನಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಅಜ್ಞಾನ. ಅಜ್ಞಾನ ಅಂದ್ರೆ ಏನು? ತೆರೆ. ಏನು ತೆರೆ? ಸತ್ಯದ ವಿರುದ್ಧವಾಗಿರುವ ಒಂದು ತೆರೆ. ಯಾತಕ್ಕೆ ಸತ್ಯ ಗೊತ್ತಾಗಲ್ಲ? ಯಾತಕ್ಕೆ ಅರಿವಾಗಲ್ಲ? ಯಾತಕ್ಕೆ ಅಜ್ಞಾನ ಆಗಿರ್ತೀವಿ? ಪಾಪ ಪುಣ್ಯಗಳನ್ನ ಕಳಿಬೇಕು. ಏನೋ ಪಾಪ ಮಾಡಿದ್ದಾನ ಕಳಿಬೇಕು, ಸರಿ. ಪುಣ್ಯ ಏನು ಕಳಿಯೋದು? ಪುಣ್ಯನ ಪಡ್ಕೊ ಬಂದಿದೀವಲ್ಲ. ರಾಹುಲ್ ಗಾಂಧಿ ಇನ್ನು 100 ಜನ್ಮಕ್ಕೆ ಬೇಕಾಗಿರೋದನ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿದ್ದಾರೆ. ಸಂಪಾದನೆ ಬೇಕಾಗಿಲ್ಲ ಅವರಿಗೆ. ಅಲ್ಲ, ರಾಜರ ವಂಶದವರು ಹುಟ್ಟುವಾಗಲೇ ಸಿಲ್ವರ್ ಸ್ಪೂನ್. ಯಾಕೆ? ಪುಣ್ಯ ಮಾಡಿದ್ದಾರೆ. ದುಡ್ಡಿದ್ರೆ ಪುಣ್ಯ ಮಾಡಿದ್ದ? ದುಡ್ಡಿದ್ರೂ ಪಾಪ ಮಾಡಿದ್ದೆ, ದುಡ್ಡಿಲ್ಲದೆ ಇದ್ರೂ ಪಾಪ ಮಾಡಿದ್ದೆ. ದುಡ್ಡಿದ್ದು ಮಾಡಿದ ಪಾಪಕರ್ಮಗಳನ್ನು ಕಡಿಯಾಕೆ ಹುಟ್ಟಿರ್ತೀವಿ, ದುಡ್ಡಿಲ್ಲದೆ ಪಾಪಕರ್ಮಗಳನ್ನು ಕಳೆಯಕ್ಕೆ ಹುಟ್ಟಿದ್ದೀವಿ. ದುಡ್ಡನ್ನು ಪಡ್ಕೊಂಡ್ಬಂದವನು ಪಾಪಕರ್ಮವೇ ಮಾಡಿದ್ದಾನ, ದುಡ್ಡಿಲ್ಲದೆ ಹುಟ್ಟಿದವನು ಬಡವ, ಅವನು ಪಾಪಕರ್ಮನೇ ಮಾಡಿರೋನು. ದುಡ್ಡಿರೋನು ಸಕಲವನ್ನು ಅನುಭವಿಸಿ
ಇದರಲ್ಲಿ ಏನೂ ಇಲ್ಲ ಅಂತ ಅನ್ನೋ ಸತ್ಯವನ್ನು ತಿಳ್ಕೊಂಡು ಪರಿಪಕ್ವತೆಯನ್ನು ಪಡ್ಕೊತಾನೆ. ದುಡ್ಡಿರೋನು ಜೋಬಲ್ಲಿ ದುಡ್ಡಿದಿರ್ತಾನೆ ಹೋಟ್ಲಿಗೆ ಹೋಗಕ್ಕೆ ಸಾಧ್ಯ. ನೀವು ಗುರುಗಳೇ ಬನ್ನಿ, ನಮ್ಮೂರಲ್ಲಿ ಯಾವುದೋ ಒಂದು ಒಳ್ಳೆ ಹೋಟ್ಲ್ ಸ್ಟಾರ್ಟ್ ಮಾಡಿದ್ದಾರೆ, ಹೈವೇನಲ್ಲಿದೆ, ರಾಗಿ ಮುದ್ದೆ ಸೂಪರ್ ಆಗಿದೆ, ಬನ್ನಿ ನೀವು ಕರ್ಕೊಂಡು ಹೋಗ್ತೀನಿ ಕೊಡಿಸ್ತೀನಿ ಅಂತ ಕರಿತೀರ. ನೀವು ನನ್ನ ಕರಿಬೇಕು ಅಂತಂದರೆ ನನ್ನ ಊಟಕ್ಕೆ ದುಡ್ಡು ಕೊಡೋರು ಯಾರು? ನಿಮ್ಮ ಹತ್ರ ಇದೆ, ದುಡ್ಡಿರೋದಕ್ಕೆ ನಾನು ಕರಿತೀರ ನೀವು. ಸೊ ದುಡ್ಡಿದ್ರೆ ಅನುಭವಿಸ್ಬೇಕು ಅಂತ ಅನ್ನೋದು ಬರುತ್ತೆ. ನಾನು ತಿನ್ನಬೇಕು, 10 ಜನ ಕೊಡಬೇಕು ಅಂತ ಅನ್ನೋದು ಬರಬೇಕು. ಅದು ಬರುತ್ತೆ. ಬಂದಾಗ ದುಡ್ಡು ಖರ್ಚಾಗುತ್ತೆ. ದುಡ್ಡು ಖರ್ಚಾಗದಾಗ ಏನೋ ಅಲ್ಪ ಸುಖ ಸಿಗುತ್ತೆ. ಅಲ್ಪ ಸುಖದಲ್ಲಿ ತೃಪ್ತಿ ಆಗಲ್ಲ. ತೃಪ್ತಿ ಆಗದೆ ಹುಡುಕಾಡಿ ಕೊನೆಗೆ ಚೀತು ಅನ್ಸತ್ತೆ. ಎಷ್ಟು ಬಿರಿಯಾನಿ ತಿನ್ನಕ್ಕೆ ಸಾಧ್ಯ? ಬಫೆನಲ್ಲಿ 10 ಸತಿ ಹೋದ್ರೂ ತಟ್ಟೆಗೆ ಹಾಕ್ತಾರೆ ಬಿರಿಯಾನಿ. ಕೆಲವು ಮದುವೆ ಮನೆಯಲ್ಲಿ ಬಫೆ ಇಟ್ಬಿಡ್ತಾರೆ. ಏನು ಐಸ್ ಕ್ರೀಮ್ ಬೇಕಾ, ಅದು ಬೇಕಾ, ಇದು ಬೇಕಾ, 28 ಕಣ್ಣಿಗೆ ರಮ್ಯವಾಗಿದೆ, ನಾಲಿಗೆ ರಮ್ಯವಾಗಿದೆ, ಕಿವಿಗೆ ಹಿಂಪಾಗಿ ಮ್ಯೂಸಿಕ್ಕು, ಏನು ರಾಜೋಪಚಾರ. ಸುತ್ತ ಒಂದು ಸಾವಿರಾರು ಜನಗಳು ನಿಂತಿದ್ದಾರೆ ಸರ್ವ್ ಮಾಡೋಕ್ಕೆ, ಸಪ್ಲೈ ಮಾಡೋಕ್ಕೆ. ಎಲ್ಲ ತಿಂತೀವಿ. ಅಷ್ಟು ತಿಂತು ವಾಂತಿ ಬರಬೇಕು, ಅಲ್ಲಿ ತನಕ ತಿಂತೀವಿ, ಸಾಕು ಅನ್ಸ್ಬೇಕು. ಅಷ್ಟು ತಿಂದ್ವಿ, ಸಾಕಾಯ್ತಾ? ರಾತ್ರಿ ಬಂದು ಮನೇಲಿ ಮಲ್ಕೋತೀವಿ, ಬೆಳಗ್ಗೆ ಎದ್ದು ಟಾಯ್ಲೆಟ್ಗೆ ಹೋಗ್ಬಿಟ್ಟು ಹೊಟ್ಟೆ ಖಾಲಿ, ತಿರುಗಿ ಲಾವ್ ಅನ್ನತ್ತೆ. ಉಂಟಾ ಇಲ್ವಾ? ಇದಕ್ಕೆ ಸ್ಟಾಪೇ ಇಲ್ಲ. ಪಂಚ ಇಂದ್ರಿಯಗಳು ಅನುಭವಿಸುವುದಕ್ಕೆ ಸ್ಟಾಪೇ ಇಲ್ಲ. ತಮಿಳುನಾಡಲ್ಲಿ ಕುಂಭಕೋಣಂ ಅಂತ ಒಂದು ಊರು, ಡಿಗ್ರಿ ಕಾಫಿ ಅಂತ ಆ ಊರು ಫೇಮಸ್ಸು. ಕುಂಭಕೋಣಂ ಡಿಗ್ರಿ ಕಾಫಿ ಅಂತಂದರೆ ಫೇಮಸ್ಸು. ಆ ಕಾಫಿ ಕುಡಿದ್ಬಿಟ್ರೆ ಕಾಫಿ ಕುಡಿಯೋ ತೃಪ್ತಿ ಸಿಕ್ಬಿಡುತ್ತಾ? ನಮ್ಮೂರುಗಳಲ್ಲಿ ಕಾಫಿ ಡೇ ಅಂತಿದೆ, 80 ರೂಪಾಯಿ, 90 ರೂಪಾಯಿ, 100 ರೂಪಾಯಿ. ಕಾಫಿ ಕುಡಿದ ತಕ್ಷಣ ತೃಪ್ತಿ ಆಗುತ್ತಾ? ಇವತ್ತು ಕೃಷ್ಣನ ಕರ್ಕೊಂಡು ಹೋದೆ, ನಾಳೆ ಗೋವಿಂದನ ಕರ್ಕೊಂಡು ಹೋಗ್ತೀನಿ, ಇನ್ನೊಂದು ದಿವಸ ರಮ್ಯಾನ ಕರ್ಕೊಂಡು ಹೋಗ್ತೀನಿ, ಇನ್ನೊಂದು ದಿವಸ ಸುಶೀಲಾನ ಕರ್ಕೊಂಡು ಹೋಗ್ತೀನಿ. ಕಾಫಿ ಡೇ ತೃಪ್ತಿ ಸಿಕ್ತು? ಸಿಕ್ಕಿಲ್ಲ. ಹುಡುಗಿ ಇದ್ರೂ ತೃಪ್ತಿ ಇಲ್ಲ, ಎಷ್ಟೇ ದುಡ್ಡು ಕೊಟ್ಟು ಕಾಫಿ ಕುಡಿದ್ರೂ ತೃಪ್ತಿ ಇಲ್ಲ. ನಾಲಿಗೆ ಪದೇ ಏನು ಅನುಭವಿಸಿದೆ ಅದನ್ನು ತಿರುಗಿ ಅನುಭವಿಸೋದಕ್ಕೆ ಕೇಳುತ್ತೆ. ಯಾತಕ್ಕೆ ಈ ಥರ ಅನುಭವಿಸೋದನ್ನು ಭಗವಂತ ನಮಗೆ ಕೊಟ್ಟಿದ್ದಾನ ಗೊತ್ತಿಲ್ಲದೆ ಅಂದರೆ, ನಾವು ಮಾಡಿರುವ ಪಾಪಕರ್ಮಗಳಿಗೆ ತಕ್ಕಂತೆ ಪ್ರತಿಯೊಂದು ಸತಿನೂ ಬಿದ್ದು ಎದ್ದು ಪಾಠ ಕಲಿತು ಬುದ್ಧಿ ಕಲಿತೀವಿ. ಪೆಟ್ಟು ಬಿದ್ದು ಬುದ್ಧಿ ಕಲಿತೀವಿ. ನನ್ನ ಮಗ ಬೆಳಗಿನ ಜಾವ 6 ಗಂಟೆ ಅಲ್ಲಿ ಬಾಲ್ಕನಿ ಅಲ್ಲಿ ನಿಂತ್ಕೊಂಡು ಹೊಂಗೆ ಬರ ನೋಡ್ತಾ ಇರುವ. ಬೆಳಗ್ಗೆ ಸುಮಾರು ಪಕ್ಷಿಗಳು ಬರುತ್ತೆ, ಗಿಣಿಗಳು, ಗುಬ್ಬಚ್ಚಿಗಳು. ಅಲ್ಲಿ ಕೆರೆ ಕೊಳ್ಳ ಪಳ್ಳ ನೀರು ಬಿದ್ದಿರುತ್ತೆ, ಎಲ್ಲ ಸ್ನಾನ ಮಾಡಿಕೊಂಡು ಮೈಯೆಲ್ಲ ತೇವ ಮಾಡಿಕೊಂಡು ಈ ಕರೆಂಟ್ ಕಂಬಿ ಮೇಲೆ ಕೂತ್ಕೊಂಡು ಬಿಸಿಲಿಗೆ ಒಣಗಿಸ್ತಾ ಕೂತಿರುತ್ತೆ. ಇವನು ನೋಡ್ತಾ ಇರ್ತಾನೆ ಅವನು. ನಾನು ಕೆಳಗೆ ಹೇಳಿದೆ, ನೋಡೇ ಪಕ್ಷಿ ನೋಡ್ತಿದ್ದ, ನಿಮ್ಮ ಮಗ ಬಿಟ್ಟು ಹೋಗ್ತಾನ. ಜ್ಞಾನ ಬಂತು ಅಂದರೆ ಪ್ರತಿಯೊಂದರಲ್ಲೂ ಕಣ್ಣಾಯಿಸ್ತೀವಿ. ಈ ಗಿಡ ಏನಕ್ಕೆ ಸೃಷ್ಟಿಯಾಗಿದೆ? ಗಿಡ ಹುಟ್ಟಿದ ಕಾರಣ ಏನು? ಈ ಪಕ್ಷಿಗೆ ಎಲ್ಲಿ ಊಟ ಸಿಗತ್ತೆ? ಯಾರು ಊಟ ಕೊಡ್ತಾರೆ? ಹೇಗೆ ಬದುಕತ್ತೆ? ಇದಕ್ಕೆ ಹುಷಾರು ಬಂದರೆ ಯಾರು ಡಾಕ್ಟ್ರು? ಹೀಗೆ ಪ್ರಶ್ನೆ ನಮ್ಮನ್ನ ಮೇಲೆ ನಾವೇ ಪ್ರಶ್ನೆ ಕೇಳ್ಕೊಂಡು ಉತ್ತರ ತಗೋತೀವಿ. ಅದು ಬುದ್ಧಿ ಬಂದರೆ ಮಾತ್ರ ಪ್ರಶ್ನೆ ಬರುತ್ತೆ, ಇಲ್ಲದ್ರೆ ಬರಲ್ಲ. ಕೆಲವರು ಹುಚ್ಚುಚ್ಚಾಗಿ ಪ್ರಶ್ನೆ ಕೇಳ್ತಾರೆ, ನಮಗೆ ಬೇಜಾರು. ಏನು ಇಷ್ಟೊಂದು ಪ್ರಶ್ನೆ ಕೇಳ್ತಾರೆ, ಏನು ತಲೆಯಲ್ಲಿ ಬುದ್ಧಿ ಇಲ್ವಾ? ಸಣ್ಣ ವಿಷಯಕ್ಕೆಲ್ಲ ಪ್ರಶ್ನೆ ಕೇಳ್ತಾರಲ್ಲ. ಯಾರು ಪ್ರಶ್ನೆ ಕೇಳ್ತಾರೆ ಅವರಿಗೆ ಬುದ್ಧಿ ಬರೋದು. ಪ್ರಶ್ನೆ ಕೇಳೋ ಒಂದು ಏನು ಹೇಳೋದು ಅಭ್ಯಾಸ ನಿಮ್ಮಲ್ಲಿ ಇದೆ ಅಂತಂದರೆ ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ಳೋ ಅವಕಾಶ ನಿಮಗೆ ಸಿಕ್ಕಿದೆ ಅಂತ ಅರ್ಥ. ಪಾಠ ಮಾಡ್ತಿರ್ತಾರೆ ಮೇಷ್ಟ್ರು, ಎಲ್ಲ ಪಾಠ ಕೇಳ್ತಿರ್ತಾರೆ, ಅರ್ಥ ಆದಂಗೆ ಇರುತ್ತೆ. ಯಾವನೋ ಒಬ್ಬ ಮಾತ್ರ ಪ್ರಶ್ನೆ ಕೇಳ್ತಾನೆ ಇರ್ತಾನ, ಎಲ್ಲ ಉಗಿತಾರೆ, ಕೂತ್ಕೊಳ್ಳೋ ಅಂತಾನೆ. ತಲೆ ತಟ್ಟಿ ಎಳಿತಾರೆ, ಅವನ್ನ ಎದ್ದೇಳಕ್ಕೆ ಬಿಡಲ್ಲ. ಆದರೆ ಅವನ ಪ್ರಶ್ನೆ ಕೇಳೋದ್ರಿಂದ ನಿಮಗೆ ಅರಿವು ಬರುತ್ತೆ. ಪೆದ್ದಾಗ ಅವನ ಪ್ರಶ್ನೆ ಕೇಳ್ತಾನ, ಅವನಿಂದ ನಿಮಗೆ ಅರಿವಾಗುತ್ತೆ. ಆ ಅರಿವು ನಮಗಿಲ್ಲ. ಎಳೆದವನ್ನು ಕೂರಿಸ್ತೀವಿ. ನೀವು ಆವಾಗ ಅವನ್ನ ಎಳೆದು ಕೂರಿಸ್ಬೋದು, ಆದರೆ ಕೂರ್ಸೋಕ್ಕೆ ಸಾಧ್ಯವಿಲ್ಲ. ಮೇಷ್ಟ್ರ ಮನೆಗೆ ಹೋಗಿ ಅನುಮಾನವನ್ನು ಪರಿಹಾರ ಮಾಡ್ಕೊಂಡು ಬರ್ತಾನೆ.
ಸೊ ಯಾರು ಪ್ರಶ್ನೆ ಕೇಳ್ತಾರೆ, ತಂಗುತಾನೇ ಪ್ರಶ್ನೆಗಳನ್ನು ಕೇಳ್ಕೊತಾರೆ, ಅವರಿಗೆ ಅರಿವು ಹೆಚ್ಚಾಗುತ್ತೆ. ತಪ್ಪು ಮಾಡದೇನೆ ಬುದ್ಧಿ ಕಲಿಬೇಕು. ತಪ್ಪು ಮಾಡಿ ಬುದ್ಧಿ ಕಲಿತರೆ ಯಾವಾಗ ಕಲಿಯೋದು ಬುದ್ಧಿ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಬೇರೆ 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 ಮುಖಗಳು ಮನುಷ್ಯನಿಗೆ. ಒಂದೊಂದರಲ್ಲೂ ಒಂದೊಂದು ಪರ್ಸೆಂಟೇಜು. ಕಾಮ 90%, ಕಾಮ ಕ್ರೋಧ 70%, ಕಾಮ ಕ್ರೋಧ ಲೋಭ 25%. ಹೀಗೆ ಒಂದೊಂದು ಪರ್ಸೆಂಟಲ್ಲಿ ಹೊತ್ಕೊಂಡ್ಬಂದಿದ್ದೀವಿ. ನಿಮಗೆ ಲೋಭ ಜಾಸ್ತಿ ಇದೆ, ನನಗೆ ಲೋಭವೇ ಇಲ್ಲ, ದಂಡ್ರಾಳ, ಬಂದಿದ್ದೆಲ್ಲ ಬಿಚ್ಚಾಕ್ತೀನಿ, 5 ಪೈಸಾ ಕೊಡೋಕೆ ಬುದ್ಧಿ ಇಲ್ಲ. ಹೀಗೆ ಕೆಲವರಿಗೆ ಪ್ಲಸ್ ಇರುತ್ತೆ, ಕೆಲವರಿಗೆ ಮೈನಸ್ ಇರುತ್ತೆ. ಮೈನಸ್ ಇದ್ರೂ ಕಷ್ಟ. ಬಂದಿದ್ದ ದುಡ್ಡನ್ನ ದಾನ ಮಾಡ್ತೀನಿ ಎಲ್ಲ ದಾನ ಮಾಡ್ಬಿಟ್ರೆ ನೀವು ಬದುಕೋದು? ನಮಗೂ ಬೇಕು, ಬೇರೆಯವ್ರಿಗೂ ಬೇಕು, ಕೊಡಬೇಕು ಅನ್ನೋ ಮನಸ್ಸು ಬೇಕು, ಲೋಭಿಯಾಗೂ ಇರಬಾರ್ದು. ಸೊ ಹೀಗೆ ಪ್ರತಿಯೊಂದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಪ್ರತಿಯೊಂದು ಬ್ಯಾಲೆನ್ಸ್ ಆಗಬೇಕು. ಈ ಬ್ಯಾಲೆನ್ಸ್ ಆದರೆ ಮಾತ್ರ ನಿಮ್ಮ ಪಂಚ ಇಂದ್ರಿಯಗಳದ್ದು ಹಿಡಿತ ಬರುತ್ತೆ, ಇಲ್ಲದ್ರೆ ಬರಲ್ಲ. ಈ ಪಂಚ ಇಂದ್ರಿಯಗಳು ಯಾಕೆ ನಮ್ಮನ್ನ ತಪ್ಪು ತಪ್ಪಾಗಿ ಎಳ್ಕೊಂಡು ಹೋಗುತ್ತೆ? ಕೆಲವರಿಗೆ ಹುಡುಗಿರ ಮೇಲೆ ಕಣ್ಣು, ಕೆಲವರಿಗೆ ಇಸ್ಪೇಟ್ ಮೇಲೆ ಕಣ್ಣು, ಕೆಲವರಿಗೆ ಊಟದ ಮೇಲೆ ಕಣ್ಣು, ಕೆಲವರಿಗೆ ಎಣ್ಣೆ ಮೇಲೆ ಕಣ್ಣು, ಒಬ್ಬೊಬ್ಬರಿಗೆ ಒಂದೊಂದು ಮೇಲೆ. ಯಾಕೆ? ಜನ್ಮಾಂತರದಲ್ಲಿ ನಾನು ಎಣ್ಣೆ ಹೊಡಿಬೇಕು ಅಂತ ಪ್ರಯತ್ನ ಮಾಡಿ ಎಣ್ಣೆ ಹೊಡಿಯೋಕ್ಕಾಗಲಿಲ್ಲ, ಪರಿಪೂರ್ಣವಾದ ತೃಪ್ತಿ ಎಣ್ಣೆ ಹೊಡಿಯೋದ್ರಲ್ಲಿ ಸಿಕ್ಕಲಿಲ್ಲ, ಪ್ರಾಣ ಹೊಟ್ಟೋಯ್ತು. ತಿರುಗಿ ಇನ್ನೊಂದು ಜನ್ಮ ಕೊಟ್ಟು ಭಗವಂತ, ಅಪ್ಪ ಎಣ್ಣೆ ಹೊಡಿ, ರೋಡಲ್ಲಿ ಹೋಗೋ ಹೆಂಗಸರನ್ನೆಲ್ಲ ನೋಡ್ಬೇಕಾ? ಕಣ್ಣು ಕೊಟ್ಟಿದ್ದೀನಿ ನೋಡು, ತಿರುಗಿ ನೋಡು, ಇನ್ನೊಂದು ಜನ್ಮ ಕೊಟ್ಟಿದ್ದೀನಿ, ಎಷ್ಟು ನೋಡಿದೆ ನೋಡು. ಹೆಣ್ಣು ಸುಖ ಅನುಭವಿಸ್ಬೇಕಾ? ಪೆಟ್ಟು ತಿನ್ಬೇಕಾ? ಜೈಲಿಗೆ ಹೋಗ್ಬೇಕಾ? ಊರವ್ರ ಓಡಿಸ್ಕೋಬೇಕಾ? ಓಡಿಸ್ಕೋ, ಅನುಭವಿಸು. ಕಣ್ಣು ಕೊಟ್ಟು ರಮ್ಯವಾದ ಹೆಂಗಸರನ್ನ ಲೋಕದಲ್ಲಿ ಸೃಷ್ಟಿ ಮಾಡಿ ಆ ಹೆಣ್ಣು ಸುಖವನ್ನು ಅನುಭವಿಸೋದಕ್ಕೆ ನಿಮಗೆ ಒಂದು ಬುದ್ಧಿ ಕೊಟ್ಟು, ಯಾವಾಗಲೂ ತಲೆಯಲ್ಲಿ ಹೆಣ್ಣು ಯೋಚನೆ ಬಿಟ್ಟು ಪೆಟ್ಟು ತಿಂದು ಬುದ್ಧಿ ಬರಂಗೆ ಮಾಡ್ತಾನೆ. ಈ ಪ್ರತ್ಯಾಹಾರ ಅಂತ ಅನ್ನೋದು ಪೆಟ್ಟು ತಿನ್ನದೇನೆ ಅದನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋ ರೀತಿ. ಮನಸ್ಸನ್ನು ಅಲಿಯಾಕೆ ಬಿಡಬಾರದು. ಪಂಚ ಇಂದ್ರಿಯಗಳು ಕೆಲಸ ಮಾಡುತ್ತೆ ಅಂತಂದರೆ ನಿಮ್ಮ ಮನಸ್ಸು ಅಲಿತಾ ಇದೆ ಅಂತ ಅರ್ಥ. ಅಲಿಯೋ ಮನಸ್ಸನ್ನು ಹೇಗೆ ನಿಲ್ಲಿಸೋದು? ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸನ್ನು ಯಾರು ನಿಲ್ಲಿಸ್ತೀನಿ ಅಂತ ಹೋದರೆ ಹುಚ್ಚಿಡಿದು ನಿಮ್ಯಾನ್ಸ್ ಹಾಸ್ಪಿಟ್ಲಿಗೆ ತೊಗೊಂಡು ಹಾಕ್ಬಿಡ್ತಾರೆ. ಮನಸ್ಸನ್ನು ನಿಲ್ಲಿಸೋಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸನ್ನು ನಿಲ್ಲಿಸ್ತೀನಿ ಪ್ರಯತ್ನ ಮಾಡಿದವ್ರ ಕೈಯಲ್ಲಿ, ಡೈರೆಕ್ಟಾಗಿ ನಿಲ್ಲಿಸ್ತೀನಿ ಪ್ರಯತ್ನ ಮಾಡಿದವ್ರು ಸಕ್ಸಸ್ ಆಗಿದ್ದೇ ಇಲ್ಲ. ಮನಸ್ಸನ್ನು ನಿಲ್ಲಿಸುವ ವಿಧಾನಗಳಿದೆ. ಆ ವಿಧಾನಗಳನ್ನು ನೀವು ಫಾಲೋ ಮಾಡಿದ್ರಿ ಅಂತಂದರೆ ಮನಸ್ಸು ತಾನಾಗಿ ಹತೋಟಿಗೆ ಬರುತ್ತೆ. ಪ್ರತ್ಯಾಹಾರ, ಈ ಪಂಚ ಇಂದ್ರಿಯಗಳು ತನ್ನ ಇಷ್ಟ ಬಂದಂಗೆ ತಾನು ಕೆಲಸ ಮಾಡುತ್ತೆ ಅಂತಂದರೆ ನಿಮ್ಮ ಮಿದುಳಲ್ಲಿ ಆಲ್ರೆಡಿ ಎಲ್ಲ ರೆಕಾರ್ಡ್ ಆಗೋಗಿದೆ. ಕಣ್ಣೇ ಈ ಕೆಲಸ ಮಾಡು, ಮೂಗೆ ಈ ಕೆಲಸ ಮಾಡು, ಕಿವಿಯೇ ಈ ಕೆಲಸ ಮಾಡು. ಅದು ನಿಮಗೆ 10% ಇದ್ದರೆ ನನಗೆ 25%, ಇನ್ನೊಬ್ಬಂಗೆ 45%, ಇನ್ನೊಂಗೆ 100%. ನೀವು ಯಾಕೆ ರೌಡಿ ಆಗಿಲ್ಲ? ನೀವು ಯಾಕೆ ರೌಡಿ ಆಗಿಲ್ಲ? ರೌಡಿ ಆಗ್ಬೋದಾ? ಆಗ್ಬೋದು. ನೀವು ಯಾಕೆ ಆಗಿಲ್ಲ? ನೀವು ಯಾಕೆ ರಾಜಯೋಗ ಕಲಿತೀನಿ ಬಂದಿದ್ದೀರಿ? ಏನು ತಲೆಗೆಲೆ ಕೆಟ್ಟೋಗಿದೆಯಾ? ಹುಡುಗಿರು ನೋಡಿಕೊಂಡು ಹುಚ್ಚುಚ್ಚಂಗೆ ಪಿಕ್ಚರ್ ನೋಡಿಕೊಂಡು ಆ ವಾಟ್ಸಪ್ಪು ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಮಾಡಿಕೊಂಡು ಅಲಿಯೋ ವಯಸ್ಸು ಬಿಟ್ಬಿಟ್ಟು ನಿಮ್ಮ ಊರಿಂದ 60-70 ಕಿಲೋಮೀಟರ್ ಬಿಟ್ಕೊಂಡು ನನ್ನ ಹತ್ರ ಬಂದಿದ್ದೀರಿ ಅಂದರೆ ನಿಮಗೆ ನಿಜವಾಗ್ಲೂ ತಲೆಗೆಟ್ಟೋಗಿದೆ. ಹೌದಾ? ನೀವು ಯಾಕೆ ಬೇರೆ ಥರ ಇದ್ದೀರಾ? ನೀವು ಯಾಕೆ ರೌಡಿ ಆಗಿಲ್ಲ? ನನಗೆ ಯೋಚನೆ ಬರಲ್ಲ ಗುರುಗಳೇ. ನನಗೆ ಯಾವಾಗಲೂ ಇದನ್ನು ಹೇಗೆ ಕಲಿಯೋದು, ಅದನ್ನು ಹೇಗೆ ಕಲಿಯೋದು, ಯಾರು ಒಳ್ಳೆಯರು, ಯಾರ ಹತ್ರ ಹೋದರೆ ಒಳ್ಳೇದು ಸಿಗತ್ತೆ, ಯಾರು ಸತ್ಯ ಹೇಳ್ಕೊಡ್ತಾರೆ, ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಳಿ, ಈ ಥರ ಯೋಚನೆ ಬರುತ್ತೆ ಹೊರತು ಈ ರೌಡಿಯಿಸಮ್ ಅಂತ ಯೋಚನೆಯೇ ಬರ್ತಾ ಇಲ್ಲ. ಅದೇ ಇನ್ನೊಬ್ಬಂಗೆ ಕೇಳಿ, ಬೆಳಗ್ಗೆ ಎದ್ದರೆ ಯಾವನ್ ಕೈ ತೆಗಿಯೋದು, ಯಾವನ್ ಕಾಲು ತೆಗಿಯೋದು, ಯಾವನ್ ಪ್ರಾಣ ಥರ ಮೊನ್ನೆ ಟಿ ವಿನಲ್ಲಿ ಒಂದು ನ್ಯೂಸ್ ನೋಡಿದೆ. 25 ವರ್ಷ ತಮಿಳ್ನಾಡಲ್ಲಿ 25 ವರ್ಷ ವೈರಿ ಪೀಸಾಗಿ ಕೊಚ್ಚಾಕ್ಬಿಟ್ರು 5 ಜನ ಸೇರ್ಕೊಂಡು. ಅವನಿಗೂ ಇರೋದು 30-40 ವಯಸ್ಸು, ಇವನಿಗೂ 40 ವಯಸ್ಸು ಇರೋದು. 4-5 ಜನ ಹೋಗ್ಬಿಟ್ಟು ಅವನ ಪೀಸಾಗಿ ಕೊಚ್ಚಾಕ್ಬಿಟ್ರು, ಪೀಸ್ ಮಾಡಾಕ್ಬಿಟ್ರು. ಸೇಡು, ಅಸೂಯೆ, ಕೋಪ, ದ್ವೇಷ ಎಲ್ಲ ಮನಸ್ಸಿಂದ ಹೋದರೆ ಹತೋಟಿಗೆ ಬರುತ್ತೆ ಮನಸ್ಸು. ಮಿದುಳು ಫುಲ್ಲು ಕಲ್ಮಶ ತುಂಬಿದೆ.
ಆ ಕಲ್ಮಶವನ್ನು ಕಿತ್ತಾಕುವ ವಿದ್ಯೆಗಳನ್ನು ನೀವು ಕಲ್ತ್ಕೊಂಡ್ರೆ ಪ್ರತ್ಯಾಹಾರ ಖಂಡಿತವಾಗಲೂ ಮಾಡಕ್ಕೆ ಸಾಧ್ಯ. ನಾನು ಹೆಸರು ಹೇಳಕ್ಕೆ ಇಷ್ಟ ಇಲ್ಲ. ಯಾರೋ ಒಬ್ಬ ಸಾಧಕ ಪುರುಷ ನಿಜವಾಗಲೂ ಸಾಧನೆ ಮಾಡಿದವನು ಉನ್ನತ ಮಟ್ಟಕ್ಕೆ ಹೋದ, ಕೋಟಿ ಕೋಟಿ ಕೋಟಿಗಟ್ಟಲೆ ದುಡ್ಡು ಬಂತು. ಹೆಸರು ಹೇಳಕ್ಕೆ ಇಷ್ಟ ಇಲ್ಲ. ಕೋಟಿಗಟ್ಟಲೆ ಗುಡ್ಡೆ ಹಾಕ್ತಾ ದುಡ್ಡು, ಎಲ್ಲಿ ನೋಡಿದ್ರು ದುಡ್ಡು, ಫಾರಿನಿಂದ ಬರ್ತಾ ಇದೆ ದುಡ್ಡು. ಏನು ಆಶ್ರಮ, ದೊಡ್ಡ ಆಶ್ರಮ ಕಟ್ಟಿದ. ಈ ಕಡೆ ಒಬ್ಬರು, ಆ ಕಡೆ ಒಬ್ಬರು, ಅಲ್ಲೊಬ್ರು ಇಲ್ಲೊಬ್ರು, ಕೈಗೊಬ್ಬರು ಕಾಲಿಗೊಬ್ಬರು ಶಿಷ್ಯಂದ್ರು. ಕೊನೆಗೆ ಹಿಂಗ್ಸಿ ಬಿದ್ದ. ಎಲ್ಲಿ ಬಿದ್ದ? ಎಲ್ಲ ವಿಡಿಯೋಗಳೆಲ್ಲ ಹಿಡಿದು ಎಲ್ಲ ಪ್ರಚಾರ ಮಾಡಿಬಿಟ್ರು. ಮರ್ಯಾದೆ ಹೋಗಿದ್ದು ಒಂದು. ಎರಡನೇದು, ನಾನು ಯಾವ ಸ್ಥಿತಿಯಲ್ಲಿ ಇದ್ದೀನಿ ಅಂತ ಜನಗಳಿಗೆ ಗೊತ್ತಾಗೋಯ್ತು. ಮುಖವಾಡ ಹಾಕ್ಕೊಂಡು ವೇಷ ಹಾಕ್ಕೊಂಡು ಜನಗಳು ನಾನು ಏಮಾರ್ತಿದ್ದೆ. ನನ್ನ ಬಂಡವಾಳ ಬಯಲಾಯಿತು. ಯಾಕೆ ಸಾಧನೆ ಮಾಡಿ ಕೆಟ್ಟ ಮರಗಳ ಬೇರನ್ನು ಕಿತ್ತಾಕಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಆದರೆ ಆ ಮರದ ಬೇರು ಕೆಳಗಡೆ ಸಣ್ಣದು ಉಳ್ಕೊಂಡಿತ್ತು. ನಿಧಾನವಾಗಿ ಚೂರೇ ಚಿಗಿರಿ 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 ಮರ ಆಗೋಯ್ತದು. ಪರಿಪೂರ್ಣವಾಗಿ ಕಲ್ಮಶಗಳನ್ನು ಕಿತ್ತಾಕಿದ್ರೆ ಮಾತ್ರ ಪ್ರತ್ಯಾಹಾರ 100% ನೀವು ಪಡ್ಕೊಳಕ್ಕೆ ಸಾಧ್ಯ. ಇಲ್ಲ ಯಾವಾಗಲೂ ಒಂದು ಸತಿ ಆ ಕೆಳಗಡೆ ನಿಂತಿರುವ ಬೇರು ನಿಧಾನವಾಗಿ ಮೇಲ್ಗಡೆ ಚಿಗಿರಿ, ನೀವು ನೋಡಿದ್ದೀರಾ ಗಿಡದ ಕಿತ್ತಬೇಕಾದ್ರೆ ಆಣಿ ಬೇರು ತಾಯಿ ಬೇರು ನೆಲಕ್ಕೆ ಉಳ್ಕೊಂಡ್ಬಿಡುತ್ತೆ, ಗಿಡ ಮಾತ್ರ ಬಂದ್ಬಿಡುತ್ತೆ. ನೀವೇನು ಮಾಡ್ತೀರಿ? ಮಣ್ಣೆಲ್ಲ ಮುಚ್ಚಾಕ್ಬಿಟ್ಟು ಗಿಡ ತಗೊಂಡು ಬಿಸಾಕ್ಬಿಡ್ತೀರಾ. ನೋಡ್ತೀರಾ ಗಿಡ ಸತ್ತೋಗಿರುತ್ತೆ. ಬಿಡು ಕಿತ್ತಾಕ್ಬಿಟ್ಟೆ ನಾನು, ಕೆಟ್ಟ ಗಿಡ ಹಾಗೆ ಏನು ತಿಳ್ಕೊಂಡಿರ್ತೀರಾ. ಅದು ನಿಧಾನಕ್ಕೆ 1 ವಾರ 15 ದಿವಸ 2 ತಿಂಗಳು 3 ತಿಂಗಳು ಆದಮೇಲೆ ನಿಧಾನಕ್ಕೆ ಸಿಗುತ್ತೆ, ಗೊತ್ತಾಗೋದೇ ಇಲ್ಲ. ಅದು ಬೇರೆ ಯಾವುದೋ ಹೊಸ ಗಿಡ ಬಂದಿದೆ ಅಂತ ತಿಳ್ಕೊಂಡಿರ್ತೀರಾ. ನೀವು ಗಮನಿಸೋದೇ ಇಲ್ಲ, ಬಿಟ್ಬಿಡ್ತೀರಾ. ಆ ಗಿಡನೇ ಅದು ಚಿಗುರ್ತಾ ಇದೆ ಅಂತ ಗೊತ್ತಾದರೆ ಕಿತ್ತಾಕ್ಬಿಡ್ತಿದ್ರಿ, ಗೊತ್ತಿಲ್ಲ. ಅದು ಬೆಳೆದು 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 ಕೊನೆಗೆ ತಿರುಗಿ ನಿಮ್ಮನ್ನೇ ನುಂಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಲ್ಮಶಗಳು ಹಾಗೆ ಪರಿಪೂರ್ಣವಾಗಿ ಪೂರ್ತಿಯಾಗಿ ನಿಮ್ಮ ಮಿದುಳಿಂದ ಅದನ್ನು ಸಂಸ್ಕಾರಗಳು ಅಂತ ಹೇಳ್ತೀವಿ. ಆ ಸಂಸ್ಕಾರಗಳನ್ನು ನಾವು ಜನ್ಮಜನ್ಮಾಂತರದಿಂದ ಹೊತ್ಕೊಂಡ್ಬಂದಿದ್ದೀವಿ. ಆ ಸಂಸ್ಕಾರಗಳನ್ನು ಭಸ್ಮ ಮಾಡಬೇಕು, ಪರಿಪೂರ್ಣವಾಗಿ ಉರಿಸಬೇಕು. ಇಲ್ಲ ಅಂದರೆ ಅದು ಚಿಗುರತ್ತೆ. ಇವತ್ತೆಲ್ಲ ಯಾವತ್ತೋ ಒಂದು ದಿವಸ ಚಿಗುರಿ ಹಳೇ ಸ್ಥಿತಿ ಯಾವುದಿತ್ತು ಆ ಸ್ಥಿತಿ ನೀವು ಬಂದ್ಬಿಡ್ತೀರಾ. ಸಾಧನೆ ಮಾಡಿದವರೆಲ್ಲ ಸುಮಾರು ಜನ ಹೆಸರು ಕೆಡಿಸ್ಕೊಂಡು ಕೆಟ್ಟವರಾಗೋದಕ್ಕೆ ಮೂಲ ಕಾರಣ ಅವರೆಲ್ಲ ಸಾಧನೆ ಮಾಡಿರ್ತಾರೆ. ಯಾರು ಮೋಸಗಾರರಲ್ಲ. ಯಾರು ನಾನು ದೇವರು ಗುರುಗಳು ಅಂತ ಹೇಳ್ಕೊತಾರೆ ಎಲ್ಲರೂ ಸಾಧನೆ ಮಾಡಿರ್ತಾರೆ. ಆದರೆ ಮಾಡಿರುವ ಸಾಧನೆ ಸಾಲದು. ಅರ್ಧಂಬರ್ಧ ಸಾಧನೆಯಲ್ಲಿ ಮೋಹಕ್ಕೆ ಬಿದ್ದೋಗ್ತಾರೆ. ಯಾವ ಮೋಹ? ದುಡ್ಡಿನ ಮೋಹ. ನಾನು ಸಾಧನೆ ಪುರುಷ ಅಂತ ಗೊತ್ತಾಗಿದ ತಕ್ಷಣ ಹೆಣ್ಣನ್ನು ಬಿಟ್ಬಿಟ್ಟಿದ್ದೀನಿ, ಹುಣ್ಣನ್ನು ಬಿಟ್ಬಿಟ್ಟಿದ್ದೀನಿ, ಮರದ ಕೆಳಗೆ ಕೂತಿದ್ದೀನಿ ಗೊತ್ತಾದರೆ ನೀವೇ ತಂದು ಕೊಡ್ತೀರಾ ನಿಮ್ಮೂರಿಂದ. ಗುರುಗಳೇ ತಗೊಳ್ಳಿ ಎಳ್ನೀರು 2 ಡಜನು, ನಮ್ಮ ತೋಟದಲ್ಲಿರೋದಿದು. ಒಬ್ಬೊಬ್ಬ ಅವನಿಗೆ ಬೇಕಾದೆಲ್ಲ ತಂದು ಕೊಡ್ತಾನೆ. ಕೆಲವರು ದುಡ್ಡು ತಂದು ಕೊಡ್ತಾರೆ. ಸುರಿ ಮಳೆ ಏನು ಮಾಡೋದು ಗೊತ್ತಾಗಲ್ಲ. ಇಲ್ಲಿ ಒಳಗಡೆ ಉಳ್ಕೊಂಡಿದೆ ಬೇರು. ಯಾವಾಗ ಇದನ್ನೆಲ್ಲ ನೋಡಿದೆ ಬೇರು ಚಿಗುರಾಗಿ ಸ್ಟಾರ್ಟ್ ಆಗೋಯ್ತು. ನಿದ್ದೆ ಎಡವಿ ಮಾನ ಮರ್ಯಾದೆ ಎಲ್ಲ ಹೋಯ್ತು. ದುಡ್ಡಿದೆ, ದುಡ್ಡು ಕೊಟ್ಟು ಎಲ್ಲ ಕೇಸ್ ಗೀಸೆಲ್ಲ ಮುಚ್ಚಿಬಿಟ್ಟೆ. ಹೋಗಿದ್ದು ಮರ್ಯಾದೆ ಪುನಃ ಬರುತ್ತಾ? ಭಗವಂತನ ಏಮಾರ್ಸಕ್ಕೆ ಸಾಧ್ಯನಾ? ನನ್ನ ನೀವು ಏಮಾರಿಸ್ತೀರಿ ದುಡ್ಡು ಕೊಟ್ಟು? ಭಗವಂತ ನೀವು ಮಾಡಿದ್ದನ್ನ ನೋಡ್ತಿದ್ದಾನ. ಪ್ರತಿಯೊಂದು ಆ್ಯಕ್ಷನ್ನು ಭಗವಂತ ಕಣ್ಣು ಬಿಟ್ಟು ನೋಡ್ಕೊಂಡಿರ್ತೀನಿ. ನಾನು ತಿಳ್ಕೊಂಡಿದ್ದೀನಿ ಯಾರು ನೋಡ್ತಾರೆ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಂತೆ. ಅದಕ್ಕೆ ಕಣ್ಣಿಗೆ ಕಾಣಲಿಲ್ಲ ಹಾಲು ಕುಡಿಯೋದು. ಇಡೀ ಲೋಕ ಕಾಣ್ತಾ ಇದೆಲ್ಲ ಹಾಲು ಕುಡಿಯೋದು. ಭಗವಂತ ನೋಡ್ತಿದ್ದಾನ. ಪನಿಷ್ಮೆಂಟ್ ಖಂಡಿತ ಸಿಗುತ್ತೆ ಮುಂದಿನ ಜನ್ಮ. ಇದು ಹೀಗೆ ಕಂಟಿನ್ಯೂ ಆಗ್ತಾ ಇದೆ. ಇದಕ್ಕೆ ಮುಕ್ತಿನೇ ಇಲ್ಲ, ಇದಕ್ಕೆ ಸ್ಟಾಪೇ ಇಲ್ಲ. 100 ಜನ್ಮಗಳು 1000 ಜನ್ಮಗಳು ಎತ್ತಿದ್ರೂ ಮಾಡಿದ ಕರ್ಮಗಳನ್ನು ಮಾಡಿ 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 ಗುಡ್ಡ ಹಾಕಿ ಸಾಕಪ್ಪ ಅಂತ ಅನ್ಬೇಕು ನಿಮಗೆ. ಆವಾಗ ಭಗವಂತ ಬುದ್ಧಿ ಕೊಡ್ತಾನೆ. 100 ಜನ್ಮಗಳು ನೀವು ತಾಳಬೇಕು. ಒಂದು ಜನ್ಮದಲ್ಲಿ ಕರ್ಮಗಳು ಮುಕ್ತಿ ಆಗಲ್ಲ. ಅದಕ್ಕೆ ನಿಮ್ಮಂಥ ವಯಸ್ಸಲ್ಲಿ ಆಸೆ ಬಂದಿದ್ದು ನೀವು ಪುಣ್ಯ ಮಾಡಿದ್ದೀರಾ, ಎಲ್ರಿಗೂ ಬರಲ್ಲ. ನಿಮ್ಮ ವಯಸ್ಸಲ್ಲಿ ನನಗೆ ಏನೂ ಗೊತ್ತಿಲ್ಲ. ನಾನಿವತ್ತು ಗುರುಗಳಾಗಿ ನಿಮ್ಮ ಮುಂದೆ ಕೂತ್ಕೊಂಡು ಪಾಠ ಮಾಡ್ತಿದ್ದೀನಿ. ಆದರೆ ನಿಮ್ಮ ವಯಸ್ಸಲ್ಲಿ ನನಗೆ ಈ ಜ್ಞಾನ ನನಗಿಲ್ಲ. ಸಂಸಾರದಲ್ಲಿ ಬಿದ್ದೆ, ಅದುವೇ ಮಾಡಿಕೊಂಡೆ, ಮಕ್ಕಳೆತ್ತೆ, ಪಡಬಾರದೇ ಕಷ್ಟಗಳು. ಸಂಸಾರ ಜೀವನ ಎಷ್ಟೇ ಕೋಟಿಗಟ್ಟಲೆ ದುಡ್ಡಿಟ್ಟಿದ್ರು ನೋವು ಗ್ಯಾರಂಟಿ, ಮನಸ್ಸಿಗೆ ದುಃಖ ಗ್ಯಾರಂಟಿ.
ಪಾರ ಆಗಕ್ಕೆ ಸಾಧ್ಯವೇ ಇಲ್ಲ. ಸಂಸಾರ ಸಾಗರ ಒಳಗೆ ಗೊತ್ತಿಲ್ಲದೆ ಇಳಿದು ಬಿಟ್ಟಿವೇ, ಮುಗಿತು ಕತೆ. ಗೊತ್ತಾಗಲ್ವಲ್ಲ. ಒಳಗೆ ಸಂಸ್ಕಾರಗಳು, ಇದನ್ನು ಅನುಭವಿಸು, ಅದನ್ನು ಅನುಭವಿಸು, ಭಗವಂತ ಇದನ್ನೇ ಇದು ಕೊಟ್ಟಿದ್ದಾನೆ ನಿಮಗೆ, ಅನುಭವಿಸೋದಕ್ಕೆ ಇದನ್ನು ಕೊಟ್ಟಿರೋದು. ಹಾಗೆ ಅನ್ನತ್ತೆ ನಮ್ಮ ಬುದ್ಧಿ. ಗೊತ್ತಿಲ್ಲದೆ ಬೆಳಿತೀವಿ ಹಳ್ಳಕ್ಕೆ. ನಿಧಾನಕ್ಕೆ ಬುದ್ಧಿ ಬರುತ್ತೆ. ಬುದ್ಧಿ ಬರೋಷ್ಟೊತ್ತಿಗೆ ಮುಪ್ಪು, ವಯಸ್ಸಾಗೋಗುತ್ತೆ, ಮಂಡಿ ನೋವು, ಕಣ್ಣು ಕಾಣಲ್ಲ, ತಲೆ ಅಲ್ಲಾಟ, ಕೈ ಅಲ್ಲಾಟ. ಏನು ಸಾಧನೆ ಮಾಡ್ತೀರಾ ಅವಾಗ ನೀವು? ಅಷ್ಟೇ, ಪ್ರಾಣ ಹೋಗುತ್ತೆ. ಮುಂದಿನ ಜನ್ಮ ಕ್ಯಾರಿ ಓವರ್. ಇದೇ ಪ್ರಕಾರ ಪ್ರಸನ್ನ ಗುರೂಜಿ ಅನ್ನೋದು ರಾಮ ಗುರೂಜಿ ಅಂತ ಮುಂದಿನ ಜನ್ಮ. ಇಲ್ಲಿ ಏನೇನು ಆಸೆಗಳು ಹೊತ್ಕೊಂಡಿದ್ದೆ ತೀರಲಿಲ್ಲ, ಅದು ಮುಂದಿನ ಜನ್ಮದಲ್ಲಿ ಅನುಭವಿಸ್ತೀನಿ. ತಿರುಗಿ ದುಃಖ, ತಿರುಗಿ ನೋವು. ಯಾರು ಪ್ರತ್ಯಾಹಾರವನ್ನು ಪರಿಪೂರ್ಣವಾಗಿ ಕಲಿತಾರೆ, ತಿಳ್ಕೊತಾರೆ, ಅವರಿಗೆ ಮುಕ್ತಿಗೆ ಮೊದಲ ದಾರಿ. ಧ್ಯಾನ ಯಾರು ಬೇಕಾದ್ರೂ ಮಾಡ್ಬೋದು, ಪ್ರಾಣಾಯಾಮ ಯಾರು ಬೇಕಾದ್ರೂ ಮಾಡ್ಬೋದು, ಆಸನಗಳು ಯಾರು ಬೇಕಾದ್ರೂ ಮಾಡ್ಬೋದು, ನ್ಯಾಯವಾಗಿ ಒಳ್ಳೆಯನಾಗಿ ಯಾರು ಬೇಕಾದ್ರೂ ಮಾಡ್ಬೋದು. ಪಂಚ ಇಂದ್ರಿಯಗಳನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಸಾಧ್ಯವಾದ ಕೆಲಸ. ಏನನ್ನ ಬೇಕಾದ್ರೂ ಸಾಧನೆ ಮಾಡ್ಬೋದು. ಪಂಚ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ಬಹು ಕಷ್ಟ. ಪಂಚ ಇಂದ್ರಿಯಗಳು ಕಂಟ್ರೋಲ್ ಮಾಡದೆ ಹೋದರೆ ಸಮಾಧಿ ಸ್ಥಿತಿ ಇಲ್ಲ. ಧ್ಯಾನಕ್ಕೆ ಹೋಗೋ ಒಳಗೆ ಹೋಗೋ ಅನುಭವಗಳು ಆಗ್ತಾ ಇರುತ್ತೆ. ವಿಚಿತ್ರ ಅನುಭವಗಳು, ಆಶ್ಚರ್ಯ, ವಿಸ್ಮಯ, ಅದ್ಭುತ, ಸಂತೋಷ, ಪರಮಾನಂದ ಎಲ್ಲ ಸಿಗತ್ತೆ. ಅದು ಮಾಡೋದು ಬಿಟ್ಟಿದ ತಕ್ಷಣ ತಿರುಗಿ ಗುಂಡಿ ಒಳಗೆ ಬೀಳ್ತೀವಿ. ಯಾಕೆ? ಪ್ರತ್ಯಾಹಾರ ಪರ್ಫೆಕ್ಟಾಗಿ ಟ್ಯೂನಪ್ ಮಾಡಿಲ್ಲ. ಒಳಗಡೆ ಬೇರಿದೆ, ಅದು ಚಿಗುರುತ್ತೆ. ಬೇಕಾಷ್ಟು ಜನಗಳು ನಮ್ಮ ಕರ್ನಾಟಕದಲ್ಲಿ ಮಹಾನ್ ಪುರುಷರು ಅಂತ ಹೆಸರೇಳಕ್ಕಿರ್ತಾ ಇಲ್ಲ. ಹೆಸರೇಳಲ್ಲ, ನಿಮಗೆ ಗೊತ್ತಿರಬೇಕು. ಬೇಕಾಷ್ಟು ಜನಗಳು ಸೃಷ್ಟಿಯಾಗಿದ್ದಾರೆ. ದುಡ್ಡು ಬಂದಿದ್ದ ತಕ್ಷಣ ಏನೇನೋ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸುರಿ ಮಳೆ ದುಡ್ಡು ಏನು ಮಾಡ್ತೀರಾ? 100 ರೂಪಾಯಿ ಇದ್ದರೆ ಕಾಲು ಕುಣಿಯುತ್ತೆ. ತಕದಿಮಿ ಮಸಾಲೆ ದೋಸೆ ತಗೋ, ಅದು ತಗೋ, ಇದು ತಗೋ, ಪಾನಿಪುರಿ ತಗೋ, ಬರೀ 100 ರೂಪಾಯಿಗೆ ಇಟ್ಟಾಟ ಆಡುತ್ತೆ ಕಾಲು. ಕೋಟಿಗಟ್ಟಲೆ ಇದ್ಬಿಟ್ರೆ ಕೂರ್ತೀರಾ ನೀವು? ಬಾಕಲ್ ಚೇಂಜ್ ಮಾಡೋಣ, ಕಿಟಕಿ ಚೇಂಜ್ ಮಾಡೋಣ, ಟೈಲ್ಸ್ ತೆಗೆದಾಕ್ಬಿಟ್ಟು ಹೊಸ ಟೈಲ್ಸ್ ಹಾಕೋಣ, ಬರ್ತಾ ಇಲ್ವಾ? ದುಡ್ಡು ಕೊಳಿತಾ ಬಿದ್ದಿದೆಯಲ್ಲ. ಹಂಗೆ ಏನೇನೋ ಮಾಡಿ ವ್ಯಾಪಾರ ಕಳೆದು ಬಿಡ್ತಾರೆ. ಸನ್ಯಾಸಿಗಳು ಅಂತ ಹೆಸರು ತಗೊಂಡು ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ಪ್ರೊಡಕ್ಷನ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡಿಬಿಡ್ತಾರೆ, ರೆಸಾರ್ಟ್ಗಳ ಥರ ಆಶ್ರಮಗಳು ಕಟ್ಟಕ್ಕೆ ಶುರು ಮಾಡ್ತಾರೆ. ರೆಸಾರ್ಟ್ಗಳಲ್ಲಿ ಏನು ಗೊಂಬೆ ಎಲ್ಲ ಇಟ್ಟು ಅಟ್ರ್ಯಾಕ್ಟ್ ಮಾಡ್ತಾರೆ. ಹಾಗೆ ಪಕ್ಷಿಗಳು, ಗಿಳಿಗಳು, ಅದು ಇದು ಎಲ್ಲ ಇಟ್ಟು ಜನಗಳನ್ನ ಅಟ್ರ್ಯಾಕ್ಟ್ ಮಾಡಿ ದುಡ್ಡು ಮಾಡ್ತಾರೆ. ಎಲ್ಲಿಂದ ಬಂತು ಪ್ರತ್ಯಾಹಾರ? ಬರಲ್ಲ. ಯಾವಾಗ ಪ್ರತ್ಯಾಹಾರ ನಿಮಗೆ ಬಂದಿಲ್ಲ, ಮುಕ್ತಿ ಇಲ್ಲ.